ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಕಡಲೆಬೇಳೆನ ಉಪಯೋಗಿಸ್ಕೊಂಡು ಪಾಯಸ ಮಾಡ್ತಾಯಿದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಚಿಕ್ಕ ಕಪ್ಪಲ್ಲಿ 1 ಗ್ಲಾಸಷ್ಟು ಕಡಲೆಬೇಳೆಯನ್ನು ನೆನೆಸಿಟ್ಕೊಂಡಿದ್ದು ಒಂದು ಅರ್ಧ ಗಂಟೆ. ಇದು ಅಕ್ಕಿ 1 ಸ್ಪೂನ್ ಅಕ್ಕಿನ ನೆನೆಸಿಟ್ಕೊಂಡಿರೋದು. ಮತ್ತು ಬೆಲ್ಲ ರುಚಿಗೆ ಎಷ್ಟು ಬೇಕಷ್ಟು. ಇದು ಗೋಡಂಬಿ, ದ್ರಾಕ್ಷಿ, ಬಾದಾಮಿ 3 ಕಟ್ ಮಾಡಿಟ್ಕೊಂಡಿರೋದು. ದ್ರಾಕ್ಷಿ ಇಡೀ ಉಂಟು, ಬಾದಾಮಿಯನ್ನು ಕಟ್ ಮಾಡಿಟ್ಕೊಂಡಿರೋದು. ಇದು ತೆಂಗಿನಕಾಯಿ ತುರಿದಿಟ್ಕೊಂಡ ತೆಂಗಿನಕಾಯಿನ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀವಿ. ಅಕ್ಕಿ ಮತ್ತು ತೆಂಗಿನಕಾಯಿ ಎರಡೂ ಕೂಡ ರುಬ್ಕೋಬೋದು. 2 ಏಲಕ್ಕಿ ಇಲ್ಲಿ ಬೇರೆ ಬೇರೆ ರುಬ್ಕೊಳ್ತಾ ಇದ್ದೀವಿ. ನನ್ನ ಸೊಸೆ ಮಾಡ್ತಾ ಇದ್ದಾಳೆ. ಈಗ ತೆಂಗಿನಕಾಯಿ ರುಬ್ಕೊಂಡಾಗಿದೆ. ಇವಾಗ ತೆಂಗಿನಕಾಯಿ ರುಬ್ಕೊಂಡಾಗಿದೆ. ಇವಾಗ ಅಕ್ಕಿ 1 ಸ್ಪೂನ್ ಅಷ್ಟೇ ರುಬ್ಕೋಬೇಕು ಅದನ್ನು. ಯಾಕೆ ಅಂದರೆ ಇದು ಬೇಗ ಗಟ್ಟಿ ಆಗುತ್ತೆ, ಚೆನ್ನಾಗಿ ಕುದಿಸ್ಕೋಬೇಕಲ್ಲ, ಹಾಗಾಗಿ ಬೇರೆ ಬೇರೆ ರುಬ್ಕೋಬೇಕು. ಒಂದರಲ್ಲಿ ರುಬ್ಕೊಂಡ್ರೂ ಬರುತ್ತೆ, ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇದೆರಡು ಕೂಡ ಮಿಕ್ಸಿ ಮಾಡ್ಕೊಂಡು ಆಗಿದೆ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಡೈರೆಕ್ಟಾಗಿ ಹಾಗೆ ಕಡಲೆಬೇಳೆನ ಬೇಯಿಸ್ಕೋಬೋದು. ಈ ಥರ ಹುರಿದು ಮಾಡೋದ್ರಿಂದ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಚೇಂಜ್ ಇರಲಿ ಅಂತ ಹುರಿಕೊಳ್ತಾ ಇರೋದು. ತುಪ್ಪ ಹಾಕ್ಕೊಂಡು ಈಗ ನೆನೆಸಿಟ್ಕೊಂಡಂಥ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದಾಳೆ. ಇದೊಂಥರ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಇಲ್ಲ ನೀವು ತುಪ್ಪ ಬೇಡ, ಹಾಗೆ ನೀರು ಹಾಕಿ ಡೈರೆಕ್ಟಾಗಿ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಬೇಯುತ್ತೆ. ಇದು ನೆನೆಸಿಟ್ಟಿರೋದ್ರಿಂದ. ಇದು ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದಾಳೆ. ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನೀವು ತುಪ್ಪದಲ್ಲಿ ಹುರ್ಕೊಳ್ದೆ ಹಾಗೆ ಕೂಡ ಮಾಡ್ಕೋಬೋದು. ಈ ಥರ ಹುರಿದಾಕಿ ಮಾಡಿದ್ರೂ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಕಡಲೆಬೇಳೆಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ಒಂದು ವಿಷಲ್ ಕೂಗಿಸಿದ್ರೆ ಸಾಕು, ಬೆಂದಿರುತ್ತೆ. ನೆಂದಿರೋದ್ರಿಂದ ಬೇಗ ಬೇಯುತ್ತೆ. ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬೆಂದಿದೆ ಕಡಲೆಬೇಳೆ ನೋಡಿ. ಇವಾಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ಬೇಕು. ನಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಟೇಸ್ಟಿಗೆ ಬೆಲ್ಲ ಹಾಕ್ಕೋಬೇಕು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಹಾಕ್ಕೊಂಡು. ಇವಾಗ ರುಬ್ಬಿಟ್ಕೊಂಡಂಥ ಕಾಯಿ ಹಾಲಿದು. ತೆಂಗಿನಕಾಯಿ ಹಾಲಿನ ಬದಲಿಗೆ ಮಾಮೂಲಿ ಮನೆಯಲ್ಲಿರುತ್ತಲ್ಲ ಆ ಹಾಲನ್ನು ಕೂಡ ಹಾಕೋಬೋದು. ನಿಮಗೆ ಎಷ್ಟು ದಪ್ಪ ಬೇಕು, ಎಷ್ಟು ತೆಳು ಬೇಕು ನೋಡಿಕೊಂಡು. ತುಂಬ ತೆಳುವಾದರೂ ಚೆನ್ನಾಗಿರಲ್ಲ, ತುಂಬ ದಪ್ಪ ಆದರೂ ಚೆನ್ನಾಗಿರಲ್ಲ. ಇದು ಅಕ್ಕಿನ ರುಬ್ಬಿಟ್ಕೊಂಡು, ಅಂದರೆ ತುಂಬ ನೈಸಾಗಿ ರುಬ್ಕೋಬಾರ್ದು, ತುಂಬ ದಪ್ಪ ಕೂಡ ರುಬ್ಕೋಬಾರ್ದು. ಇದು ಅಕ್ಕಿ ಎಷ್ಟು ದಪ್ಪ ಬೇಕೋ ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ರವೆ ದಪ್ಪ ಇತ್ತು ಅಂದರೆ ಚೆನ್ನಾಗಿಲ್ಲ, ಇದು ನೈಸಾಗಿತ್ತು ಅಂದರೂ ಚೆನ್ನಾಗಿರಲ್ಲ. ಸ್ವಲ್ಪ ಮೀಡಿಯಮ್ ರವೆ ಥರ ಅಕ್ಕಿನ ರುಬ್ಕೋಬೇಕು, ಹಾಗಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆಗೆ ಸ್ವಲ್ಪ ತುಪ್ಪ ಎಷ್ಟಾದರೂ ಹಾಕೋದು, ಎಷ್ಟು ಹಾಕಿದರೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಬಾದಾಮಿ ಹಾಕಿದರೆ ತಿನ್ನುವಾಗ ಮಧ್ಯೆ ಮಧ್ಯೆ ಸಿಗುತ್ತಲ್ಲ, ತುಂಬ ರುಚಿ ಕೊಡುತ್ತೆ. ಇದು ಕೂಡ ಅಷ್ಟೇ. ಗೋಡಂಬಿ, ಒಣ ದ್ರಾಕ್ಷಿ. ಇದು ಗೋಡಂಬಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಒಣ ದ್ರಾಕ್ಷಿ ಸ್ವಲ್ಪ ಉಬ್ಬಿ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು.
ಎಷ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಈ ಥರ ಮಾಡ್ಕೊಂಡು ಊಟ ಮಾಡಿದರೆ. ಅಕ್ಕಿ ಮಾತ್ರ ತರ್ತರಿಯಾಗಿ ರುಬ್ಕೋಬೇಕು. ಲಾಸ್ಟಲ್ಲಿ ಯಾಕೆ ಹಾಕ್ಕೊಳ್ಳೋದು ಅಂದರೆ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು ಅಕ್ಕಿನ. ಇದು ಕೊಬ್ಬರಿ ಒಳಗೇ ಮಿಕ್ಸ್ ಮಾಡಿ ರುಬ್ಬಿದ್ರೆ ಏನಾಗುತ್ತೆ ಅಂದರೆ ಅದು ಫುಲ್ ಹಾಕ್ಕೋಬೇಕಾಗುತ್ತೆ. ನೋಡ್ಕೊಂಡು ಹಾಕ್ಕೊಳ್ಬೇಕು, ದಪ್ಪ ಆಗುತ್ತೆ ಅದು. ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರ್ಸಿದ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿದರೆ ನಮಗೆ ಅದೇ ಖುಷಿ ಮುಂದಿನ ವಿಡಿಯೋ ಹಾಕಲಿಕ್ಕೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.